ಪುಟ್ಟಸ್ವಾಮಿ ಗೌಡರಿಗೆ ಒಂದು MLC ಸೀಟ್ ಕೊಟ್ಟರೆ ನಮ್ಮ ಕಾಂಗ್ರೆಸ್ಸಲ್ಲಿ ದುಡಿದವ್ರಿಗೆ ಒಂದು ಕೂಲಿ ಕೊಟ್ಟಂಗಾಗುತ್ತೆ. ಸನ್ಮಾನ್ಯ ಶ್ರೀ ಪುಟ್ಟಸ್ವಾಮಿ ಗೌಡರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾವು ಅವರಿಗೆ ಇವತ್ತು ಶುಭ ಕೋರೋದಕ್ಕೆ ಬಂದಿದ್ದೀವಿ. ಇವ್ರ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಅವಕಾಶ ಸಿಗಲಿ ಅಂತ ಹುಟ್ಟುಹಬ್ಬದ ಶುಭಾಶಯಗಳು ಪುಟ್ಟಸ್ವಾಮಣ್ಣ. ದೇವರು ಅವರಿಗೆ ಆರೋಗ್ಯ ಆಯಸ್ಸು ಕೊಡಲಿ. ನಮಸ್ಕಾರ. ಇವತ್ತಿನ ನಮ್ಮ ಕೆ ಪುಟ್ಟಸ್ವಾಮಿ ಗೌಡರ ಹುಟ್ಟುಹಬ್ಬದ ಶುಭಾಶಯಗಳು. DK ಸಾಹೇಬ್ರ ಅವರ ಜೊತೆಲಿರುವ ನಮ್ಮ ಪುಟ್ಟಸ್ವಾಮಿ ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಪುಟ್ಟಸ್ವಾಮಿ ಗೌಡರು 40 ವರ್ಷ ಈ ಕಾಂಗ್ರೆಸ್ಗೆ ದುಡ್ದಿದ್ದಾರೆ. ಅವರು ಯಾವತ್ತೂ ನಮಗೆ ಯಾವ ಸ್ಥಾನ ಬೇಕು ಈ ಸ್ಥಾನ ಬೇಕು ಅಂತ ಯಾವತ್ತೂ ಕೇಳಿಲ್ಲ. ದಯಮಾಡಿ ಅವ್ರಿಗೂ ಕೂಡ 65 ವರ್ಷ ಆಯಿತು. 65 ವರ್ಷ ಅದರಿಂದ ಪುಟ್ಟಸ್ವಾಮಿ ಗೌಡರಿಗೆ ಒಂದು MLC ಸೀಟ್ ಕೊಟ್ಟರೆ ನಮ್ಮ ಕಾಂಗ್ರೆಸ್ಸಲ್ಲಿ ದುಡಿದವ್ರಿಗೆ ಒಂದು ಕೂಲಿ ಕೊಟ್ಟಂಗಾಗುತ್ತೆ. ದಯಮಾಡಿ DK ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ KPCCಯ ನೂತನವಾಗಿ ಅಧ್ಯಕ್ಷರಾದ BK ಹರಿಪ್ರಸಾದ್ ಅವ್ರಿಗೆ ತಮ್ಮಲ್ಲಿ ಕೇಳ್ಕೊತೇನೆ, ದಯಮಾಡಿ ಅವ್ರಿಗೆ ಸಿಗಲಿ ಅಂಥೇಳಿ ತಮ್ಮಲ್ಲಿ ಕೇಳ್ಕೊತೀನಿ. KPCC ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಶ್ರೀ ಪುಟ್ಟಸ್ವಾಮಿ ಗೌಡರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾವು ಅವರಿಗೆ ಇವತ್ತು ಶುಭ ಕೋರೋದಕ್ಕೆ ಬಂದಿದ್ದೀವಿ. ನಾವು ಉತ್ತರ ಜಿಲ್ಲಾ ಅಧ್ಯಕ್ಷನಾಗಿ 3 ವರ್ಷಗಳ ಸತತವಾಗಿ ಅವರ ಜೊತೆ ಸೇವೆ ಸಲ್ಲಿಸಿರ್ತೇನೆ. ಒಳ್ಳೆ ಕಾರ್ಯಕ್ರಮಗಳು ಮಾಡಿದ್ದೀವಿ. ಕಾರ್ಮಿಕರ ಬಗ್ಗೆ ಮತ್ತು ಕಾರ್ಮಿಕ ಕಾಳಜಿ ಬಗ್ಗೆ ತುಂಬಾ ಹೋರಾಟ ಮಾಡಿದ್ದಾರೆ. ನಮ್ಮ ಅಧ್ಯಕ್ಷರಿಗೆ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಬೋರ್ಡ್ ಚೇರ್ಮನ್ನು ಅಥವಾ MLC ಮಾಡಬೇಕು ಅಂತ ನಾನು ಈ ಮೂಲಕ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವ್ರನ್ನ ಕೇಳ್ಕೊತಾ ಇದ್ದೀನಿ. ನಿಮ್ಮ ಮುಖಾಂತರ ನಮ್ಮ ಅಧ್ಯಕ್ಷರಿಗೆ ತಿಳಿಯ ಬಯಸ್ತೀವಿ. ನಮ್ಮ ಮುಖ್ಯಮಂತ್ರಿಗಳಾದ ಕರ್ನಾಟಕದ ನಾಯಕರು, ಅಧ್ಯಕ್ಷರಾದಂಥ ಶ್ರೀ DK ಶಿವಕುಮಾರ್ ಅವರು ನಿನ್ನೆ ತಾನೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿ ಪದಗ್ರಹಣ ಮಾಡಿದ್ದಾರೆ. ಅವರು ಸರ್ಕಾರದಲ್ಲಿ ಒಳ್ಳೆಯ ಸೇವೆಯನ್ನು ಮಾಡಲಿ, ಕಾರ್ಯಕರ್ತರನ್ನು ಗುರುತಿಸಲಿ ಮುಂದಿನ ದಿನಗಳಲ್ಲಿ. ಅದೇ ರೀತಿ KPCC ಅಧ್ಯಕ್ಷರಾಗಿ ನಮ್ಮ ನಾಯಕರು ಆದಂಥ ಹಿಂದುಳಿದ ವರ್ಗದ ಶ್ರೀ BK ಹರಿಪ್ರಸಾದ್ ಅವರಾಗಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭ ಕೋರ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು ಭಗವಂತ ಅಂತ ಈ ಮೂಲಕ ಕೇಳಬಯಸ್ತೀನಿ. ನನ್ನ ಹೆಸರು ಬಿಜಾಯ್ ಜಾನ್ ಅಂತ. ನಾನು ಕಾರ್ಮಿಕ ಘಟಕದ ರಾಜ್ಯ ಜನರಲ್ ಸೆಕ್ರೆಟರಿ ಆಗಿದ್ದೀನಿ. ನಮ್ಮ ಪುಟ್ಟಸ್ವಾಮಿ ಗೌಡ್ರದ್ದು ಇವತ್ತು ಹುಟ್ಟುಹಬ್ಬನ್ನು ನಾವು ಆಚರಿಸಬೇಕು ಅಂತ ಒಂದು 2-3 ವಾರದಿಂದ ನಾವು ಪ್ಲ್ಯಾನ್ ಮಾಡಿ ನಾವು ಅದನ್ನು ಆಚರಿಸಬೇಕಂತ ಇಚ್ಛೆಯಿಂದ ಮಾಡ್ತಾಯಿದ್ದೀವಿ. ಅವ್ರನ್ನ ಇನ್ನು ಮುಂದಿನ ವರ್ಷ ನಾವು ಒಂದು MLC ಆಗಿ ಅವ್ರನ್ನ MLC ಮಾಡಿ ಅವ್ರನ್ನ ಮುಂದಿನ ವರ್ಷ ನಾವು ಇದು ಮಾಡಬೇಕಂತ ನಾವು ಇಚ್ಛೆ ಪಡ್ತಾಯಿದ್ದೀವಿ. ಮುಖ್ಯಮಂತ್ರಿಗಳು ಕೂಡ ಆಗಿದ್ದಾರೆ. ಹೌದು, ಈ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅಂಥವರು ನಮಗೆ ಮುಖ್ಯಮಂತ್ರಿಯಾಗಿ ಬಂದಿದ್ದು ನಮಗೆ ಒಂದು ಭಾಳ ಸಂತೋಷ. ಆದ ನಂತರ ಇವಾಗ KPCC ಅಧ್ಯಕ್ಷರಾಗಿ BK ಹರಿಪ್ರಸಾದ್ ಅವರು ಬಂದಿದ್ದಾರೆ. ಒಟ್ಟಾರೆ ನಮಗೆ ಇವಾಗ ಕಾಂಗ್ರೆಸ್ಸು ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಸರ್ಕಾರ ಆಗಲಿ ಕಾಂಗ್ರೆಸ್ ಪಕ್ಷ ಆಗಲಿ ಒಳ್ಳೆ ರೀತಿಯಲ್ಲಿ ಕೈ ಜೋಡಿಸಿ ಒಳ್ಳೆಯ ಒಂದು ರೀತಿಯಲ್ಲಿ ಹೋಗ್ಬೋದು ಅಂತ ನಮಗೆ ಒಂದು ಸಂತೋಷವಾದ ವಿಷಯ. ಇವತ್ತು ನಮ್ಮ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರ ಪುಟ್ಟಸ್ವಾಮಿ ಗೌಡರದ್ದು ಹುಟ್ಟುಹಬ್ಬ ಇತ್ತು. ಅವ್ರಿಗೆ ಶುಭಾಶಯಗಳನ್ನು ಕೋರ್ತಾ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆ ಅವಕಾಶ ಸಿಗಲಿ ಅಂತ ನಾನು ಬಯಸ್ತಾ ಇದ್ದೀನಿ. ನಿನ್ನೆ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಅಧಿಕಾರ ಸ್ವೀಕಾರ ಮಾಡಿದಾಗಲೂ ಸಹ ಇವ್ರ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಅವಕಾಶ ಸಿಗಲಿ ಅಂತ ನಾನು ಹಾರೈಸ್ತೀನಿ. ರಾಮಚಂದ್ರ ಅಂತ, ನಾನು ಸ್ಟೇಟ್ ಸೆಕ್ರೆಟರಿ ಜಾಯಿಂಟ್ ಕಾರ್ಮಿಕ ವಿಭಾಗ. KC ಸುರೇಶ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯಾಧ್ಯಕ್ಷನಿದ್ದೀನಿ ಕಾರ್ಮಿಕ ವಿಭಾಗ. ಈ ದಿನ ಮಾನ್ಯ ಕಾರ್ಮಿಕ ಇಲಾಖೆ ರಾಜ್ಯಾಧ್ಯಕ್ಷರಾದಂಥ ಪುಟ್ಟಸ್ವಾಮಿ ಗೌಡರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಶುಭಾಶಯದಿಂದಂದು ಅವರು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜವಾಬ್ದಾರಿ ತಗೊಂಡು MLC ಆಗಿ ಮುಂದಿನ ಈ ಸರ್ಕಾರ DK ಶಿವಕುಮಾರ್ ಸಾಹೇಬರ ಸರ್ಕಾರದಲ್ಲಿ ಸರಿ ಅವ್ರು MLC ಆಗಲಿ ಅಂತ ಕೋರ್ಕೊತಾ ಇದ್ದೀನಿ. ಏನು ಪಕ್ಷ ನಿಷ್ಠೆಯಲ್ಲಿ DK ಶಿವಕುಮಾರ್ ಅಂತ ನಾಯಕರು ಇನ್ನೊಬ್ಬರು ಸಿಗೋಂಗಿಲ್ಲ ಅನಿಸ್ತದೆ. ಆದರೆ ಇಂಥ ಸಂದರ್ಭದಲ್ಲಿ ಅವರು ಜನಗಳ ಹತ್ರ ಇಲ್ಲ ಸಚಿವರ ಹತ್ರ ಏನೇನು MLC ಯಾರೇ ಆಗಿರ್ಬೋದು ಅವ್ರ ಹತ್ರ ಕೆಲಸ ತೆಗಿತಾರೆ.
ಅವ್ರ ಹತ್ರ ಸುಮ್ಮನೆ ಬಿಡಲ್ಲ ಅವ್ರನ್ನ, ಕೆಲಸ ತೆಗೆದು ಅವ್ರ ಹತ್ರ ಕೆಲಸ ತಗೊತಾರೆ, ಕೆಲಸ ಮಾಡಿಸ್ತಾರೆ ಅನ್ನೋ ಭರವಸೆ ನಮಗೆ. ಹುಟ್ಟುಹಬ್ಬದ ಶುಭಾಶಯಗಳು. ಪುಟ್ಟಸ್ವಾಮಣ್ಣ ತಮಗೆ ಆರೋಗ್ಯ, ಆಯಸ್ಸು, ಅಂತಸ್ತು ಕೊಟ್ಟು ದೇವರು ಕಾಪಾಡಲಿ. ಮುಂದಿನ ದಿನಗಳಲ್ಲೇ ಹೆಚ್ಚಿನ ನಿರೀಕ್ಷೆಯೊಂದಿಗೆ MLC ಆಗಿ ಬರಲಿ. ಸರ್ ನಿಮ್ಮ ಹೆಸರು ಹೇಳಿ. ಸುರೇಶ್ ಗೌಡ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯಾಧ್ಯಕ್ಷ. ಇವತ್ತು ನಮ್ಮ ನೂತನ ಮುಖ್ಯಮಂತ್ರಿಗಳಾದ ನಮ್ಮ DK ಶಿವಕುಮಾರ್ ಸಾಹೇಬರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದರೆ ಇವತ್ತು ಅವರಿಗೆ ಹೆಚ್ಚಿನ ಜವಾಬ್ದಾರಿ, ಇವತ್ತು ನಮ್ಮ ಕರ್ನಾಟಕದ ಜನ ಹೆಚ್ಚಿನ ಜವಾಬ್ದಾರಿ ಕೊಟ್ಟಿದ್ದಾರೆ. ಅವರು ಅದೇ ರೀತಿ ಅವ್ರನ್ನ ಕಾರ್ಯ ನಿರ್ವಹಿಸ್ತಾರೆ ಅಂತ ಅಂದ್ಬಿಟ್ಟು ನಾವೆಲ್ಲ ಭಾವಿಸ್ಕೊಂಡಿದ್ದೀವಿ. ಅದೇ ರೀತಿ ಇವತ್ತು ನಮ್ಮ ಪುಟ್ಟಸ್ವಾಮಿ ಗೌಡರು ಇವತ್ತು ಹುಟ್ಟುಹಬ್ಬ ಇದೆ. ದೇವರು ಅವರಿಗೆ ಆರೋಗ್ಯ, ಆಯಸ್ಸು ಕೊಡಲಿ ಮತ್ತು ಮುಂದಿನ ದಿನಗಳಲ್ಲಿ ಅವರು MLC ಆಗಲಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಶುಭಾಶಯ ತಿಳಿಸ್ತೀವಿ. ಸರ್, ನಾವು ಹೊಸಕೋಟೆ ಸಮೇತಹಳ್ಳಿ ಪಂಚಾಯತ್ನ ಕಾಂತರಾಜ್ ಅಂತ ಅಂದ್ಬಿಟ್ಟು ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೆ ಪುಟ್ಟಸ್ವಾಮಿ ಗೌಡರ ಜನ್ಮದಿನ ಇವತ್ತು. ಅವರಿಗೆ ನಾನು ಹುಟ್ಟುಹಬ್ಬದ ಶುಭ ಹಾರೈಕೆ ಮಾಡಲಿಕ್ಕೆ ಬಂದಿದೆ. ತುಂಬ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯರು, BDA ಸದಸ್ಯರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ಆ ದೇವರು ಆಯುರ, ಆರೋಗ್ಯ, ಐಶ್ವರ್ಯ ನೀಡಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸಿದ್ದೇನೆ. ಅವರಿಗೆ ಒಳ್ಳೆಯದಾಗಲಿ. ನಾನು YC ಕಾಂಬಳೆ ಅಂತೇಳಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಬಾಗಲಕೋಟೆ ಜಿಲ್ಲೆ.